ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ರಮ್ಯಾ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಮಕ್ಕಳಿಗೀಗ ಸಮ್ಮರ್ ಹಾಲಿಡೇಸ್ ಆಗಿರೋದ್ರಿಂದ ಎಲ್ಲಾದರೂ ಹೊರಗಡೆ ಕರ್ಕೊಂಡೋಗಿ ಅಂತ ಹೇಳಿಬಿಟ್ಟು ಆಲ್ಮೋಸ್ಟ್ ಎಲ್ಲರೂ ಕೇಳ್ತಾರಲ್ವ. ಹಾಗೆ ನಮ್ಮ ಮನೇಲಿ ಕೂಡ ನಮ್ಮ ಸ್ವೀಟಿ ಕೇಳ್ತಾಯಿದ್ರು ಎಲ್ಲಾದರೂ ಹೊರಗಡೆ ಹೋಗ್ಬೇಕಂತ ಹೇಳಿಬಿಟ್ಟು. ಅದರಿಂದ ನಾವು ಅಕ್ವೇರಿಯಂ ಪ್ಯಾರಡೈಸ್ಗೆ ಹೋಗೋಣ ಅಂತ ಹೇಳಿಬಿಟ್ಟು ಹೋಗ್ತಾಯಿದ್ದೀವಿ. ಈ ಅಕ್ವೇರಿಯಂ ಪ್ಯಾರಡೈಸ್ ಲೊಕೇಟ್ ಆಗಿರೋದು JC ನಗರಲ್ಲಿ, ಬ್ಯಾಂಗ್ಳೂರು, ಅರಮನೆ ಮೈದಾನದ ಹತ್ರ ನಿಯರು. ನೀವು ಯಾರೆಲ್ಲ ನೋಡಿದ್ದೀರಾ ಕಾಮೆಂಟ್ ಮಾಡಿ. ನಾನಾದರೆ ನೋಡಿಲ್ಲ, ಫಸ್ಟ್ ಟೈಮ್ ಹೋಗ್ತಾ ಇರೋದು. ಹೇಗಿರುತ್ತೆ ಅಂತ ಹೇಳಿಬಿಟ್ಟು ನೋಡೋಣ ಬನ್ನಿ. ಮಾತಲ್ಲೇ ಬಂದ್ವಿ ನೋಡಿ. ಮೈನ್ ಎಂಟ್ರೆನ್ಸು ಈ ಥರ ಇದೆ ಔಟ್ಸೈಡಿಂದ ನೋಡೋಕ್ಕೆ, ಫನ್ ವರ್ಲ್ಡ್ ಹತ್ರ. ಹಾಗೆ ಇಲ್ಲೇನೇ ಸ್ನೋ ಸಿಟಿ ಇದೆ ಪಕ್ಕದಲ್ಲೇ. ಒಂದು ಸರಿ ನಾವಿಲ್ಲಿ ಮಕ್ಕಳನ್ನ ಕರ್ಕೊಂಬಂದರೆ ಸ್ನೋ ಸಿಟಿ ಮತ್ತು ಫನ್ ವರ್ಲ್ಡು, ಅಕ್ವೇರಿಯಂ ಪ್ಯಾರಡೈಸ್ ಮೂರನ್ನೂ ಕವರ್ ಮಾಡ್ಬೋದು ಒನ್ ಡೇ ಅಲ್ಲೇ. ನಾವು ಬಂದಿರೋದು ಸಂಡೇ ಆಗಿರೋದ್ರಿಂದ ಫುಲ್ ರಶ್ ಇತ್ತು. ಪಾರ್ಕಿಂಗಲ್ಲಿ ಕೂಡ ಸ್ಪೇಸೇ ಇರಲಿಲ್ಲ. ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಪಾರ್ಕ್ ಮಾಡಿ ಹೋಗಬೇಕಾಗಿದೆ. ತುಂಬಾ ಜನ ಇದ್ದರು ಇಲ್ಲಿ. ಬನ್ನಿ ಹೋಗೋಣ ಈಗ, ಹೇಗಿರುತ್ತೆ ನೋಡೋಣ ಅಕ್ವೇರಿಯಮ್ಮು. ಹಾಗೆ ಸ್ವಲ್ಪ ಲೈಟಾಗಿ ಮಳೆ ಬರೋ ಥರ ಇತ್ತು ಕ್ಲೈಮೇಟು. ಹಾಗೆ ನೋಡಿ, ಇದು ಮೈನ್ ಎಂಟ್ರೆನ್ಸು ಅಕ್ವೇರಿಯಂ ಪ್ಯಾರಡೈಸ್ಗೆ. ಎಷ್ಟು ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ ನೋಡಿ, ಫುಲ್ ಅಟ್ರಾಕ್ಟಿವ್ ಆಗಿ ಕಾಣ್ತಿದೆ ನೋಡೋಕ್ಕೆ. ತುಂಬಾ ಚೆನ್ನಾಗಿತ್ತು ಅಲ್ಲಿನ ಅಟ್ಮಾಸ್ಫಿಯರ್ ನೋಡೋಕ್ಕೆ. ಬನ್ನಿ ಒಳಗಡೆ ಹೋಗೋಣ. ಹಾಗೆ ನೋಡಿ, ಇಲ್ಲಿ ಮೈನ್ ಒಳಗಡೆ ಎಂಟ್ರಿ ಆಗಿದ ತಕ್ಷಣ ಈ ಥರ ಡೆಕೋರೇಟಿವ್ ಇದರಲ್ಲಿ ಫೋಟೋ ಸೆಷನ್ಗೆ ಅಂತ ಹೇಳಿಬಿಟ್ಟು ಈ ಕಡೆ ಅರೇಂಜ್ ಮಾಡಿದ್ದಾರೆ. ನಾವು ಬೇಕಾದಷ್ಟು ಫೋಟೋಸ್ ತೊಗೋಬೋದು. ತುಂಬಾ ಚೆನ್ನಾಗಿತ್ತು. ಹಾಗೆ ಇಲ್ಲಿ ಟಿಕೆಟ್ ಪ್ರೈಸಸ್ ಬಂದು ನೀವೇ ನೋಡಿ, ವೀಕೆಂಡ್ಸಲ್ಲಿ ಸ್ವಲ್ಪ ಜಾಸ್ತಿನೇ ಇರುತ್ತೆ. ಹಾಗೆ ವೀಕ್ ಡೇಸಲ್ಲಿ ಹೋದರೆ ಸ್ವಲ್ಪ ಕಡಿಮೆ ಇರುತ್ತೆ. ನಮಗೆ ಆದಷ್ಟು ವೀಕ್ ಡೇಸಲ್ಲಿ ಹೋಗೋಕ್ಕೆ ಟ್ರೈ ಮಾಡಿ ಇಲ್ಲಿ ಹೋಗಬೇಕಂತ ಅಂದ್ಕೊಂಡಿದ್ರೆ, ಬಿಕಾಸ್ ಪ್ರೈಸೂ ಅಫೋರ್ಡಬಲ್ ಇರುತ್ತೆ, ರಶ್ಶೂ ಇರಲ್ಲ. ಹಾಗೆ ಮುಂದೆ ಹೋಗ್ತಾ ಇದ್ವಿ ನೋಡಿ, ಇಲ್ಲಿ ಫುಲ್ ಕಂಪ್ಲೀಟ್ಲಿ ಜಂಗಲ್ ಥೀಮಲ್ಲಿ ಪ್ರಿಪೇರ್ ಮಾಡಿದ್ದಾರೆ ಎಲ್ಲನೂ. ತುಂಬಾ ನೋಡೋಕ್ಕೆ ಚೆನ್ನಾಗಿರುತ್ತೆ. ಇಲ್ಲಿ ಫೋಟೋಸ್ ಎಲ್ಲನೂ ತುಂಬಾ ಚೆನ್ನಾಗಿತ್ತು. ಹಾಗೆ ಮುಂದೆ ಹೋದರೆ ಒಳಗಡೆ ಬಂದಿದ್ದು ಫಸ್ಟ್ ಅಕ್ವೇರಿಯಮ್ಮು ಇದು. ಒಂದು ಫಿಶ್ ಇದೆ ನೋಡಿ ಅಲ್ಲಿ, ಎಷ್ಟು ಚೆನ್ನಾಗಿದೆ ಅದು. ಔಟ್ಸೈಡ್ ಬಂದಿತ್ತು. ಒಳಗಡೆ ಎಲ್ಲನೂ ಬೇರೆ ಫಿಶಸ್ ಇದೆ ಇನ್ನೂ. ಫಸ್ಟ್ ಎಂಟ್ರಿ ಆಗಿದ ತಕ್ಷಣ ಇದೇ ಫಿಶ್ ಕಾಣುತ್ತೆ. ನಮ್ಮ ಸ್ವೀಟಿ ನೋಡಿ ಎಷ್ಟು ಡೀಪಾಗಿ ನೋಡ್ತಾ ಇದ್ದಾಳೆ ಹತ್ರ ಹೋಗ್ಬಿಟ್ಟು, ಅದು ಮೌತ್ ಓಪನ್ ಮಾಡೋದನ್ನು. ತುಂಬಾ ಚೆನ್ನಾಗಿ ಕಾಣ್ತಿತ್ತು ಅದು ನೋಡೋದಕ್ಕೆ. ನಮ್ಮ ಮಿಲ್ಕಿ ಆದರೆ ಕರೀತಾ ಇದ್ದಾಳೆ ಅದನ್ನು ಬಾ ಅಂತ ಹೇಳಿಬಿಟ್ಟು. ಒಳಗಡೆ ನೋಡಿ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ. ಎಲ್ಲನೂ ಜಂಗಲ್ ಥೀಮೇ ಮಾಡಿದ್ದಾರೆ. ಡಿಫ್ರೆಂಟ್ ಫಿಶಸ್ ಇದೆ ಇಲ್ಲಿ. ಇದು ಟ್ಯುನಲಲ್ಲಿ, ಇದು ಇಂಡಿಯಾಸ್ ಲಾಂಗೆಸ್ಟ್ ಟ್ಯುನಲ್ ಅಂತಲೇ ಹೇಳ್ತಾರೆ. ಈ ಟ್ಯುನಲ್ ನೋಡೋದಕ್ಕೆ ನಾವು ಅಮೇರಿಕಾ, ಸಿಂಗಾಪುರ್, ದುಬೈ ಅಂತ ಹೋಗ್ತಿದ್ರು. ಈಗ ಇಂಡಿಯಾದಲ್ಲೇ ಲೊಕೇಟ್ ಆಗಿರೋದ್ರಿಂದ ಇಲ್ಲಿ ಬಂದರೆ ಒಂದೇ ಸರಿ ಇಷ್ಟು ದೊಡ್ಡ ಟ್ಯುನಲ್, ವೇರಿಯಸ್ ಕೈಂಡ್ಸ್ ಆಫ್ ಫಿಶಸ್ನ ನೋಡ್ಬೋದು ನಾವು. ಎಷ್ಟು ದೊಡ್ಡದಾಗಿದೆ ನೋಡಿ ಈ ಫಿಶ್ಶು. ಹಾಗೆ ಇಲ್ಲಿ ನೋಡಿ, ಮೇಲೆ ನೋಡಿದ್ರೆ ಎಷ್ಟು ಚೆನ್ನಾಗಿ ಅರೇಂಜ್ ಮಾಡಿದ್ದಾರೆ. ಫುಲ್ ಕಂಪ್ಲೀಟ್ಲಿ ಜಂಗಲ್ ಥೀಮೇ ಇದೆ. ತುಂಬ ರಶ್ ಇರೋದ್ರಿಂದ ಅಷ್ಟು ಡೀಪಾಗಿ ತೋರ್ಸೋಕ್ಕಾಗ್ತಿಲ್ಲ. ಎಷ್ಟೊಂದು ಫಿಶಸ್ ಇದೆ ನೋಡಿ ಇಲ್ಲಿ. ಫುಲ್ ನಾವೊಂದು ಸಮುದ್ರದಲ್ಲೇ ಇದ್ದೀವಿ. ಕಂಪ್ಲೀಟ್ಲಿ ನ್ಯಾಚುರಲ್ ಅನ್ನೋ ಥರನೇ ಇದೆ ಇದು ನೋಡೋಕ್ಕೆ. ತುಂಬಾ ಚೆನ್ನಾಗಿತ್ತು. ನಮ್ಮ ಮಿಲ್ಕಿ ಆದರೆ ಫಸ್ಟ್ ಟೈಮ್ ಅಲ್ವಾ, ಅವಳಿಗೆ ಈ ಥರ ಎಲ್ಲನೂ ಅಕ್ವೇರಿಯಮ್ಸು ಅದೇನು ನೋಡಿಲ್ಲ ಅಲ್ಲ. ಇನ್ನೂ ಈಗ ಸ್ವಲ್ಪ ಡೀಪಾಗಿ ನೋಡ್ತಾ ಇದ್ಲು ಅವಳು ಕೂಡ. ಏನಿದು ಈ ಥರ ಇದೆ ಅಲ್ಲ ಅಂತ ಹೇಳಿಬಿಟ್ಟು ಎಷ್ಟು ಚೆನ್ನಾಗಿ ನೋಡ್ತಾ ಇದ್ದಾಳೆ. ನಮ್ಮ ಸ್ವೀಟಿ ಮತ್ತು ನಮ್ಮ ಅಕ್ಕ ಇಬ್ಬರು ಅವಳಿಗೆ ತೋರಿಸ್ತಾಯಿದ್ರು, ಫಿಶ್ ಇದೆ ನೋಡು ಅಂತ ಹೇಳಿಬಿಟ್ಟು. ಅವಳು ಸುಮ್ಮನೆ ನೋಡ್ತಾ ಇದ್ದಾಳೆ. ಇನ್ನೂ ಅದೆಲ್ಲ ಏನು ಅಂತ ಹೇಳಿಬಿಟ್ಟು ಐಡಿಯಾ ಇಲ್ಲ ಅವಳಿಗೆ. ಸುಮ್ಮನೆ ನೋಡ್ತಾ ಇದ್ಲು ಅಷ್ಟೇ. ಹಾಗೆ ಇದ್ರ ಆಪೋಸಿಟಲ್ಲೇ ಈ ಥರ ನೋಡಿ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಇಲ್ಲಿದೆ. ಫುಲ್ ಆರೆಂಜ್ ಕಲರ್ ಫಿಶಸ್ಸು ಮತ್ತು ಒಳಗಡೆ ಒಂದು ಟ್ರೋಫಿ ಥರ ಇದೆ ಇದು. ಇಲ್ಲಿ ಫೋಟೋ ಸೆಷನ್ ಎಲ್ಲನೂ ತುಂಬಾ ಫೋಟೋಸ್ ತೊಗೊತಾ ಇದ್ರು ಎಲ್ಲರೂ. ಇಲ್ಲಿ ನೋಡ್ತಾ ಇದ್ರೆ ಒಂದಕ್ಕಿಂತ ಒಂದು ಅನ್ನೋ ಥರ ಇದೆ ಥೀಮ್ಗಳು ಮಾತ್ರ. ಒಂದು ಜಂಗಲ್ಲು, ಒಂದಿದು, ಸೇಮ್ ನಾವು ಸಮುದ್ರದಲ್ಲಿದ್ದೀವಿ ಅನ್ನೋ ಅನುಭವನೇ ಆಗುತ್ತೆ. ಡಿಫ್ರೆಂಟಾಗಿದೆ ಎಲ್ಲನೂ. ನಮ್ಮ ಸ್ವೀಟಿಗಾದರೆ ಈ ಫಿಶ್ ಇಷ್ಟ ಆಗಿಬಿಟ್ಟಿದೆ. ಸುಮ್ಮನೆ ಡೀಪಾಗಿ ನೋಡ್ತಾ ಇದ್ದಾಳೆ ಎಷ್ಟು ಡಿಫ್ರೆಂಟಾಗಿದೆ ಅಂತ ಹೇಳಿಬಿಟ್ಟು. ಹಾಗೆ ಅವಳು ನೋಡ್ತಾ ಇದ್ರೆ ಕುತ್ಕೋ ಫೋಟೋ ತೆಗಿತೀನಿ ಅದೂ ಬರುತ್ತೆ ಅಂತ ಹೇಳಿಬಿಟ್ಟು ಅಲ್ಲೊಂದು ಫೋಟೋಸ್ನ ತೊಗೊಂಡ್ವಿ. ಹಾಗೆ ಮುಂದೆ ಹೋಗ್ತಾ ಇದ್ರೆ ತುಂಬಾ ಇದೆ ಫಿಶಸ್ಸು. ವೈಟ್ ಫಿಶಸ್ ಎಷ್ಟೊಂದಿದೆ ನೋಡಿ ಇಲ್ಲಿ.
ಪ್ರತಿಯೊಂದು ಕಡೆನೂ ತುಂಬ ತುಂಬ ಫಿಶಸ್ನ ಅರೇಂಜ್ ಮಾಡಿದ್ದಾರೆ. ಹಾಗೆ ಈ ಫಿಶಸ್ನ ನೋಡಿಕೊಂಡು ಮುಂದೆ ಹೋಗ್ತಾ ಇದ್ದೀವಿ. ಇಲ್ಲಿ ನೋಡಿ ತುಂಬಾ ಹತ್ತಿರ ಬಂದಿರೋ ಥರ ಕಾಣುತ್ತೆ ನಮಗೆ ಫಿಶಸ್ಸು. ಟಚ್ ಮಾಡಿದ್ರೆ ನಮ್ಗೆ ಟಚ್ ಆಗುತ್ತೆ ಅನ್ನೋ ಫೀಲೇ ಆಗುತ್ತೆ. ಹಾಗೆ ಮುಂದೆ ಹೋಗ್ತಾ ಇದ್ವಿ. ತುಂಬಾ ಫಿಶಸ್ ಇದೆ ಇಲ್ಲಿ, ಡಿಫ್ರೆಂಟ್ ಫಿಶಸ್ಸು. ನಾನು ಅಂದರೆ ಫಸ್ಟ್ ಟೈಮ್ ನೋಡ್ತಾ ಇರೋದು ಇಷ್ಟು ಫಿಶಸ್ನ ಒಂದೇ ಕಡೆ. ನಾನು ಯಾವ ಅಕ್ವೇರಿಯಮ್ಗೂ ಹೋಗಿರಲಿಲ್ಲ ಅಲ್ಲ, ಸೊ ನಂಗೆ ಅದ್ರ ಬಗ್ಗೆ ಐಡಿಯಾ ಇರಲಿಲ್ಲ. ನಾರ್ಮಲ್ ಫಿಶಸ್ 1 or 2 ಟೈಪ್ಸ್ ಮಾತ್ರ ನೋಡಿದ್ದೆ ಅಷ್ಟೇ. ಬಟ್ ಇಲ್ಲಿ ಬಂದಮೇಲೆ ಎಷ್ಟು ಕೈಂಡ್ಸ್ ಆಫ್ ಫಿಶಸ್ ಇದೆಯಪ್ಪ ಅಂತ ಹೇಳ್ಬಿಟ್ಟು ಅನ್ನಿಸ್ತು. ತುಂಬಾ ಡಿಫ್ರೆಂಟ್ ಫಿಶಸ್ ಇದೆ. ಹಾಗೆ ನೋಡಿ ಇಲ್ಲಿ ಮುಂದೆ ಹೋದರೆ ಸೇಮ್ ಮತ್ತೆ ಜಂಗಲ್ ಥೀಮೇ ಇದೆ. ಎಲ್ಲಿ ನೋಡಿದ್ರೂ ಜಂಗಲ್ ಥೀಮೇ. ತುಂಬಾ ಚೆನ್ನಾಗಿ ಅರೇಂಜ್ ಮಾಡಿದ್ದಾರೆ. ನೋಡೋಕ್ಕೆ 2 ಕಣ್ಣು ಸಾಲದು ಅನ್ನೋ ರೀತಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿತ್ತು. ನೀವು ಯಾರಾದರೂ ಮಕ್ಕಳು ಕರ್ಕೊಂಬಂದರೆ ತುಂಬಾ ಎಂಜಾಯ್ ಮಾಡ್ತಾರೆ ಅವರು ಅಂತಲೇ ಹೇಳ್ಬೋದು. ಇಲ್ಲಿ ನೋಡಿ, ಇದು ಡಿಫ್ರೆಂಟ್ ಟೈಪ್ ಆಫ್ ಫಿಶ್ಶು. ನಾನಾದರೆ ಇದು ನೋಡ್ತಾ ಇರೋದು ಫಸ್ಟ್ ಟೈಮು. ಇದು ಫಿಶ್ ಅಂತ ಕೂಡ ಗೊತ್ತಿರಲಿಲ್ಲ ನನಗೆ. ಫಸ್ಟ್ ಟೈಮ್ ನೋಡಿದ ತಕ್ಷಣ ಏನಿದು ಅಂದ್ಕೊಬಿಟ್ಟೆ. ಇದು ನೋಡಿ, ಒಳಗಡೆ ಒಂದು ಕೋಟೆ ಥರ ಇದೆ. ನೋಡೋಕ್ಕೆ ತುಂಬಾ ಚೆನ್ನಾಗಿದೆ. ಹಾಗೆ ನೋಡಿ, ಈ ಅಕ್ವೇರಿಯಮ್ಮಲ್ಲೂ ಚಿಕ್ಕ ಫಿಶಸ್ ಎಲ್ಲನೂ ಇತ್ತು. ಅಲ್ಲಲ್ಲಿ ತುಂಬಾ ಚೆನ್ನಾಗಿ ಅರೇಂಜ್ ಮಾಡಿದ್ದಾರೆ ಎಲ್ಲ ಫಿಶ್ಗಳನ್ನೂ. ಹಾಗೆ ಮುಂದೆ ಹೋಗ್ತಾ ಇದ್ವಿ. ಈ ಫಿಶಸ್ ನೋಡಿ ಎಷ್ಟು ಡಿಫ್ರೆಂಟಾಗಿದೆ. ಝೀಬ್ರಾ ಟೈಪ್ ಅನ್ನಿಸ್ತು ನನಗಾದರೆ ಇದನ್ನು ನೋಡಿದ ತಕ್ಷಣ. ಹಾಗೆ ಮೇಲೆ ನೋಡಿ ಜಂಗಲ್ ಥೀಮು, ಹಾಗೆ ಸ್ನೇಕು, ಇದೆಲ್ಲನೂ ಒಂಥರ ಏನೋ ಒಂಥರ ಹೊಸ ಲೋಕಕ್ಕೆ ಹೋಗಿದ್ದೀವಿ ನಾವು ಅನ್ನೋ ಒಂದು ಫೀಲ್ ಬರ್ತಾಯಿದೆ ನನಗೆ. ವೇರಿಯಸ್ ಕೈಂಡ್ಸ್ ಆಫ್ ಫಿಶಸ್ಸು ಇದ್ದಾರೆ. ನಂಗೆ ತುಂಬಾ ಇಷ್ಟ. ಇದು ಕಂಪ್ಲೀಟ್ ಆರೆಂಜ್ ಫಿಶ್ ಇದೆ ನೋಡಿ, ಎಷ್ಟು ಚೆನ್ನಾಗಿದೆ ನೋಡೋಕ್ಕೆ, ಕಲರ್ಫುಲ್ಲಾಗಿದೆ. ಈ ಕಲರ್ ಫಿಶ್ ನೋಡಿರೋದು ನಾನಾದರೆ ಫಸ್ಟ್ ಟೈಮು. ಹಾಗೆ ಇದು ನೋಡಿ ಎಷ್ಟು ದಪ್ಪ ಇರೋ ಫಿಶಸ್ ಇದೆ. ವೇರಿಯಸ್ ಕೈಂಡ್ಸ್ ಆಫ್ ಫಿಶಸ್ಸು ಎಲ್ಲನೂ ಒಂದೇ ಕಡೆ ಮಲಗಿದಾವೆ ಇಲ್ಲಿ ಬಂದುಬಿಟ್ಟು ನೋಡಿ. ಹಾಗೆ ಇಲ್ಲಿ ಮುಂದೆ ಹೋದರೆ ಓಪನ್ ಸ್ಪೇಸ್ ಇದೆ. ಬಿಹೈಂಡ್ಗೆ ಹೋದರೆ ಅಕ್ವೇರಿಯಮ್ಮೇ ಇದೆ. ಹಾಗೆ ಮುಂದೆ ಹೋದರೆ ನಮಗೆ ಇಂಡೋರ್ ವಾಟರ್ ಫಾಲ್ಸ್ ಇದೆ. ಹಾಗೆ ಇಲ್ಲೂ ಕೂಡ ಒಂದು ಅಕ್ವೇರಿಯಮ್ನ ಅರೇಂಜ್ ಮಾಡಿದ್ದಾರೆ ನೋಡಿ. ಇದರಲ್ಲೂ ಕೂಡ ಫಿಶಸ್ ಇದ್ದಾವೆ. ಹಾಗೆ ಇದ್ರ ಬಿಹೈಂಡ್ಗೆ ಒಂದು ಬೋಟ್ ಸೆಟಪ್ನ ಮಾಡಿದ್ದಾರೆ. ನಾವು ಸಮುದ್ರದಲ್ಲಿ ಬೋಟಲ್ಲಿ ಹೋಗೋ ಫೀಲ್ ತೊಗೋಬೋದು ಇಲ್ಲಿ. ಹಾಗೆ ನಾವು ಕೂಡ ಕೂತ್ಕೊಂಡು ಕೆಲವೊಂದು ಫೋಟೋಸ್ನ ತೊಗೊಂಡ್ವಿ. ಈಗ ಅದನ್ನು ನೋಡಿಕೊಂಡು ಇಂಡೋರ್ ವಾಟರ್ ಫಾಲ್ಸ್ ಕಡೆಗೆ ಹೋಗೋಣ ಬನ್ನಿ. ಇದು ನೋಡಿ ಎಷ್ಟು ಚೆನ್ನಾಗಿ ಅರೇಂಜ್ ಮಾಡಿದ್ದಾರೆ. ಫುಲ್ ಗ್ರೀನರಿ ಮತ್ತು ಬರ್ಡ್ಸು, ಅದ್ರ ಮಧ್ಯದಲ್ಲಿ ಪೀಕಾಕ್ಸು ಎಲ್ಲನೂ ಇರೋ ಥರ ಅರೇಂಜ್ ಮಾಡಿದ್ದಾರೆ. ನೋಡೋಕ್ಕೆ ಮೇಲಿಂದ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ. ಇಂಡೋರ್ ವಾಟರ್ ಫಾಲ್ಸ್ ಇದು. ಕೆಳಗಡೆ ಎಲ್ಲನೂ ಜನ ಇದ್ದಾರೆ. ಮೇಲಿಂದ ಈ ಥರ ಹನಿ ಬರ್ತಾ ಇದೆ. ಎಷ್ಟು ಚೆನ್ನಾಗಿದೆ ನೋಡೋಕ್ಕಾದ್ರೆ. ನನಗಾದರೆ ಈ ಅಕ್ವೇರಿಯಮ್ಮಲ್ಲಿ ಇದು ಇಂಡೋರ್ ವಾಟರ್ ಫಾಲ್ಸ್ ಮಾತ್ರ ತುಂಬಾ ಇಷ್ಟ ಆಯಿತು. ಇಲ್ಲಿ ಫೋಟೋಸ್ಗೂ ತುಂಬಾ ಚೆನ್ನಾಗಿದೆ. ನಾವೆಲ್ಲನೂ ಫೋಟೋಸ್ ಎಲ್ಲ ತೊಗೊಂಡು ಮುಂದೆ ಹೋದ್ವಿ. ವೆರೈಟಿ ಫಿಶಸ್ ಇದೆ. ಮತ್ತು ಇಲ್ಲಿ ನೋಡಿ ಪಿಂಕ್ ಮಿಕ್ಸ್ಡ್ ಪರ್ಪಲ್ ಕಲರ್ ಫಿಶ್ಶು, ಹಾಗೆ ರೆಡ್ ಫಿಶಸ್ಸು, ಎಲ್ಲ ಕಲರ್ಸಲ್ಲೂ ಅವೈಲಬಲ್ ಇದೆ ಫಿಶಸ್ಸು. ಇಷ್ಟೊಂದು ಕಲರ್ಸ್ ಇರುತ್ತೆ ಫಿಶಸ್ ಅಂತಲೇ ಗೊತ್ತಿರಲಿಲ್ಲ ನನಗೆ. ಫಸ್ಟ್ ಟೈಮ್ ನೋಡ್ತಾ ಇರೋದಲ್ಲ, ಒಂಥರ ಖುಷಿ ಆಯಿತು. ನಾವು ಕೊಟ್ಟಿರೋ ಅಮೌಂಟ್ಗೆ ವರ್ತ್ ಅಂತಲೇ ಹೇಳ್ಬೋದು. ಇಷ್ಟು ಫಿಶಸ್ನ ನೋಡ್ತೀವಲ್ಲ, ಬಿಕಾಸ್ ನಾವು ಎಲ್ಲಿ ಹೋಗಿ ನೋಡೋಕ್ಕಾಗುತ್ತೆ ಅಷ್ಟೊಂದು ಫಿಶಸ್ ಒಂದೇ ಕಡೆ. ತುಂಬಾ ಖುಷಿ ಆಯಿತು. ಹಾಗೆ ಇಲ್ಲಿ ಈ ಅಕ್ವೇರಿಯಮ್ಮಲ್ಲಿ ಸ್ಯಾಂಡಲ್ಲಿ ಕೂಡ ಅರೇಂಜ್ ಮಾಡಿದ್ದಾರೆ. ಗಿಡಗಳು ಇದೆಲ್ಲನೂ ಸಮುದ್ರದೊಳಗಡೆ ನಾವು ಯಾವ ಥರ ಇದು ನೋಡ್ಬೋದು ಅದೇ ಥರನೇ ಇಲ್ಲಿ ಅಕ್ವೇರಿಯಮ್ಮಲ್ಲೇ ಅರೇಂಜ್ ಮಾಡಿದ್ದಾರೆ. ಎಷ್ಟು ಡಿಫ್ರೆಂಟ್ ಇದ್ದಾವೆ ನೋಡಿ ಫಿಶಸ್ಸು. ಗೂಡಲ್ಲಿ ಫಿಶ್ ಮಲಗಿದೆ ನೋಡಿ, ಎಷ್ಟು ಚೆನ್ನಾಗಿ ಮಲಗಿದೆ. ಇದನ್ನು ನೋಡಿದ ತಕ್ಷಣ ಫಸ್ಟ್ ಫಿಶ್ ಇಲ್ಲ ಅಂತಲೇ ಅನಿಸ್ತು. ಆಮೇಲೆ ನೋಡಿದ್ರೆ ಒಳಗಡೆ ಫಿಶ್ ಮಲಗಿದೆ.
ನೋಡಿ ಇಲ್ಲಿ ಮೆರಿಮೈಡ್ ಪಿಕ್ನ ಎಷ್ಟು ಚೆನ್ನಾಗಿ ಅರೇಂಜ್ ಮಾಡಿದ್ದಾರೆ, ವಾಲ್ಗೆ ಅರೇಂಜ್ ಮಾಡಿದ್ದಾರೆ ಈ ಥರ. ಹಾಗೆ ಇಲ್ಲಿ ಮೆರಿಮೈಡ್ ಶೋ ಕೂಡ ನಡೆಯುತ್ತೆ. ನಾವು ಹೋಗಿದ್ದ ದಿನ ಮೆರಿಮೈಡ್ ಶೋ ಇರಲಿಲ್ಲ, ಇಲ್ಲ ಅದು ಇದ್ದಿದ್ರೆ ನಾನು ತೋರಿಸ್ತಿದ್ದೆ ಮೆರಿಮೈಡ್ ಶೋ ಯಾವ ಥರ ಇರುತ್ತೆ ಅಂತ ಹೇಳ್ಬಿಟ್ಟು. ನಾನು ವೀಡಿಯೋಸಲ್ಲಿ ನೋಡಿದ್ದೆ ಮೆರಿಮೈಡ್ ಶೋನ, ಬಟ್ ಡೈರೆಕ್ಟಾಗಿ ನೋಡಿಲ್ಲ. ಬಟ್ ಬ್ಯಾಡ್ ಲಕ್, ನಾವು ಹೋಗಿದ್ದ ದಿನ ಅದು ಇರಲಿಲ್ಲ. ಹಾಗೆ ಮುಂದೆ ಹೋದರೆ ಒಂದು ಡಾರ್ಕ್ ರೂಮಲ್ಲಿ ಈ ಥರ ಜೆಲ್ಲಿ ಫಿಶ್ನ ಅಕ್ವೇರಿಯಮ್ಸು ಮಾಡಿದ್ದಾರೆ. ತುಂಬಾ ಚೆನ್ನಾಗಿತ್ತು. ಈ ಜೆಲ್ಲಿ ಫಿಶ್ ನೋಡ್ತಾ ಇರೋದು ಕೂಡ ಫಸ್ಟ್ ಟೈಮು. ಫುಲ್ ಕಲರ್ಫುಲ್ ಆಗಿದೆ, ಡಾರ್ಕಲ್ಲಿ ವೈಟಾಗಿ ಕಾಣ್ತಿದೆ ನೋಡಿ, ಎಷ್ಟು ಚೆನ್ನಾಗಿದೆ. ಈ ಅಕ್ವೇರಿಯಮಲ್ಲಿ ಎಲ್ಲನೂ ಮಲಗಿದ್ರು, ಬೇರೆ ಕಡೆ ಎಲ್ಲನೂ ಆ್ಯಕ್ಟಿವ್ ಆಗಿದೆ ನೋಡಿ. ಅಲ್ಲೂ ಕೂಡ ಕೆಲವೊಂದು ಫೋಟೋಸ್ನ ತಗೊಂಡು ಮುಂದೆ ಹೋಗ್ತಾ ಇದ್ದೀವಿ. ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಈ ಅಕ್ವೇರಿಯಮ್ಮು. ಹಾಗೆ ಕೆಳಗಡೆ ಬಂದ್ವಿ ಈಗ ನಾವು. ವಾಟರ್ ಫಾಲ್ಸ್ ಇತ್ತಲ್ಲ ಅಲ್ಲಿ, ಇಲ್ಲಿ ನೋಡಿ ಇದು ಮೆರಿಮೈಡ್, ಇಲ್ಲೂ ಒಂದು ಸ್ಟ್ಯಾಚುನ ಇಟ್ಟಿದ್ದಾರೆ. ಕೆಳಗಡೆ ಎಲ್ಲನೂ ಫಿಶಸ್ನ ಬಿಟ್ಟಿದ್ದಾರೆ. ತುಂಬಾ ಚೆನ್ನಾಗಿದೆ ನೋಡೋಕ್ಕೆ. ಈ ಅಕ್ವೇರಿಯಮ್ಮಲ್ಲಿ ನಂಗೆ ಇಷ್ಟ ಆಗಿದ್ದು ಅಂತ ಹೇಳಿದ್ರೆ ಈ ಇಂಡೋರ್ ವಾಟರ್ ಫಾಲ್ಸು. ನಾವು ಕೂಡ ಇಲ್ಲಿ ಕೆಲವೊಂದು ಫೋಟೋಸ್ನ ತೊಗೊಂಡ್ವಿ. ಹಾಗೆ ಈ ಅಕ್ವೇರಿಯಮ್ಮಲ್ಲಿ ಯಾವುದೇ ರೀತಿಯಾದ ರಿಸ್ಟ್ರಿಕ್ಷನ್ಸ್ ಇಲ್ಲ ಫೋಟೋಸ್ ಆ್ಯಂಡ್ ವೀಡಿಯೋಸು. ನಾವು ಆರಾಮಾಗಿ ಕ್ಯಾಪ್ಚರ್ ಮಾಡ್ಕೋಬೋದು, ಫೋಟೋಸು ತೊಗೋಬೋದು, ವೀಡಿಯೋಸು ಮಾಡ್ಕೊಳ್ಬೋದು, ಪರ್ಮಿಷನ್ಸ್ ಇದೆ. ಹಾಗೆ ನಾವು ಕೂಡ ಇಲ್ಲಿ ಫೋಟೋಸ್ನ ತೊಗೊಂಡು ಮುಂದೆ ಹೋದ್ವಿ. ಮುಂದೆ ಹೋದರೆ ಈಗ ಇಲ್ಲಿ ಸಿಗೋದು ಅವತಾರ್ ರೂಮು. ಇದು ಎಂಟ್ರೆನ್ಸ್ ನೋಡಿ ಅವತಾರ್ ರೂಮ್ಗೆ. ಇಲ್ಲಿ ಕೂಡ ತುಂಬ ಚೆನ್ನಾಗಿ ಅರೇಂಜ್ ಮಾಡಿದ್ದಾರೆ. ಇಲ್ಲಿ ಅವತಾರ್ ಮೂವಿಯಲ್ಲಿರೋ ಪಿಕ್ಚರ್ಸ್ನ ಕೂಡ ಅರೇಂಜ್ ಮಾಡಿದ್ದಾರೆ. ಹಾಗೆ ಇಲ್ಲೊಂಥರ ಡಿಫ್ರೆಂಟ್ ಥೀಮ್ನ ನೋಡ್ಬೋದು ನಾವು. ತುಂಬಾ ಚೆನ್ನಾಗಿ ಅನಿಸುತ್ತೆ ಈ ಎಕ್ಸ್ಪೀರಿಯೆನ್ಸ್ ಎಲ್ಲನೂ. ಮಕ್ಕಳಾದರೆ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ತಾರೆ ಇಲ್ಲಿ ಕರ್ಕೊಂಬಂದರೆ. ಮಿಸ್ ಮಾಡದೆ ಕರ್ಕೊಂಬನ್ನಿ ನಿಮ್ಮ ಮಕ್ಕಳನ್ನ ಕೂಡ. ಅವರು ನೋಡ್ತಾರಲ್ವ, ತುಂಬ ಚೆನ್ನಾಗಿ ಫೀಲ್ ಆಗ್ತಾರೆ. ಇದು ನೋಡಿ ಅವತಾರ್ ಮೂವಿಯಲ್ಲಿರೋ ಪೋಸ್ಟರ್ನ ಕೂಡ ಹಾಕಿದ್ದಾರೆ. ಹಾಗೆ ಎಲ್ಲಿ ನೋಡಿದ್ರು ಫಿಶಸ್ಸೇ ಇದೆ. ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ನಾವಾದರೆ. ಈ ಅಕ್ವೇರಿಯಮ್ಮು ಮಾರ್ನಿಂಗ್ 10:30ಇಂದ ನೈಟ್ 8 o'clockವರೆಗೂ ಇರುತ್ತೆ. ಆ ಮಿಡ್ಲಲ್ಲಿ ನಾವು ಯಾವಾಗಲಾದರೂ ವಿಸಿಟ್ ಮಾಡ್ಬೋದು. ಒನ್ಸ್ ಒಳಗಡೆ ಹೋದ್ಮೇಲೆ ಇಷ್ಟೇ ಅವರ್ಸ್ಗೆ ಬಂದುಬಿಡಬೇಕು ಅಂತ ಏನಿಲ್ಲ. ನಾವು ಎಷ್ಟೊತ್ತಾದ್ರೂ ಸ್ಟೇ ಆಗಿರ್ಬೋದು ಒಳಗಡೆನೇ. ಸೊ ಹವರ್ಸ್ ಏನು ಇದು ಮಾಡಲ್ಲ, ಪರ್ಮಿಷನ್ಸ್ ಇರುತ್ತೆ. ನಾವು ಎಷ್ಟೊತ್ತು ಬೇಕಾದ್ರೂ ಆರಾಮ್ಸೆ ನೋಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಬರ್ಬೋದು. ಹಾಗೆ ಮುಂದೆ ಹೋದರೆ ಈಗ ಮೈನ್ ಟ್ಯುನಲ್ಗೆ ಎಂಟ್ರಿ. ಇಂಡಿಯಾಸ್ ಲಾರ್ಜೆಸ್ಟ್ ಟ್ಯುನಲ್ ಅಂತಲೇ ಹೇಳ್ಬೋದು. ಬನ್ನಿ ಹೋಗೋಣ, ಹೇಗಿದೆ ನೋಡೋಣ. ಇದು ನೋಡಿ ಎಂಟ್ರೆನ್ಸು. ಫುಲ್ ರಶ್ ಇದೆ, ನಿಮ್ಗೆ ಅಷ್ಟೊಂದು ಕ್ಲಾರಿಟಿಯಿಂದ ಕಾಣಲ್ಲ ಅನಿಸುತ್ತೆ ನನಗೆ. ತುಂಬಾ ಚೆನ್ನಾಗಿದೆ ಇದು ಟ್ಯುನಲ್ಲು. ಮೇಲೆ ಪಕ್ಕದಲ್ಲಿ ಎಲ್ಲಿ ನೋಡಿದ್ರೂ ಫಿಶಸ್ಸೇ. ಹಾಗೆ ಇಲ್ಲೂ ಕೂಡ ನಾವು ಒಳಗಡೆ ಸಮುದ್ರದಲ್ಲಿ ಯಾವ ಥರ ನೋಡ್ಬೋದು ಅದೇ ಥರನೇ ಪ್ಲ್ಯಾನ್ ಮಾಡಿದ್ದಾರೆ. ಕೆಳಗಡೆ ಎಲ್ಲನೂ ಪಕ್ಕದಲ್ಲಿದೆ ನೋಡಿ. ಎಲ್ಲನೂ ನಾವು ಇನ್ಸೈಡ್ ವಾಟರಲ್ಲಿ ನೋಡೋ ಇದನ್ನೆಲ್ಲನೂ ಅಕ್ವೇರಿಯಮ್ಮಲ್ಲೇ ನೋಡ್ಬೋದು. ತುಂಬಾ ಚೆನ್ನಾಗಿ ಅನಿಸ್ತು ಈ ಫೀಲಿಂಗು. ಟ್ಯುನಲ್ ಸ್ವಲ್ಪ ಸ್ಪೇಷಿಯಸ್ ಆಗೇನೆ ಇದೆ. ಇಷ್ಟು ಜನ ಒಂದೇ ಸರಿ ಅಟ್ ಎ ಟೈಮ್ ನೋಡ್ಬೋದು. ಫ್ರೀಯಾಗಿ ಕಂಫರ್ಟಬಲ್ ಆಗೇನೆ ಅನಿಸ್ತು ಒಳಗಡೆ ಇದ್ದಾಗ. ಹಾಗೆ ಟ್ಯುನಲಿಂದ ಹೊರಗಡೆ ಬಂದಾದಮೇಲೆ ನಮ್ಮ ಮಿಲ್ಕಿಗೆ ಸ್ವಲ್ಪ ದಾಹ ಆಗಿರುತ್ತೆ ಅಂತ ಹೇಳಿಬಿಟ್ಟು ನೀರು ಕೊಟ್ವಿ. ಅವಳು ಕುಡಿದ್ಬಿಟ್ಟು ಆಚೆ ಬರೋರಿಗೆಲ್ಲರಿಗೂ ನೀರು ಬೇಕಾ ಅಂತ ಹೇಳಿಬಿಟ್ಟು ಕೊಡೋಕ್ಕೆ ಹೋಗ್ತಿದ್ಲು. ಎಷ್ಟೊಂದು ಫಿಶಸ್ ಇದೆ ನೋಡಿ ಇಲ್ಲಿ. ಟ್ಯುನಲಿಂದ ಹೊರಗಡೆ ಬಂದಮೇಲೆ ಸ್ವಲ್ಪ ಮುಂದೆ ಬಂದರೆ ಫೋಟೋ ಶಾಪ್ ಕೂಡ ಸಿಗುತ್ತೆ ನಮಗೆ. ಫೋಟೋಸ್ ಕೂಡ ಮಾಡಿಕೊಡ್ತಾರೆ ಈ ಟ್ಯುನಲಲ್ಲಿರೋದು. ಬಟ್ ನಾವೇನು ಫೋಟೋಸ್ ಮಾಡಿಸ್ಕೊಂಡಿಲ್ಲ. ಅದು 3D ಫೋಟೋಸ್ ಎಲ್ಲನೂ ಮಾಡಿಕೊಡ್ತಾರೆ. ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಫೋಟೋಸ್ನ ಕೂಡ ತೆಗೆಸ್ಕೊಳ್ಬೋದು. ಹಾಗೆ ಸ್ವಲ್ಪ ಮುಂದೆ ಹೋದರೆ ಇದು ದೊಡ್ಡ ಹಾಲು.
ಎಷ್ಟು ಜನ ಇದ್ದಾರೆ ನೋಡಿ ಇಲ್ಲಿ. ಬಿಗ್ಗೆಸ್ಟ್ ಹಾಲು, ತುಂಬ ಸ್ಪೇಷಿಯಸ್ ಆಗಿದೆ. ಹಾಗೆ ಟ್ಯುನಲ್ನ ನಾವು ಇಲ್ಲಿಂದ ಕೂಡ ನೋಡ್ಬೋದು. ಔಟ್ಸೈಡ್ ಲುಕ್ ಕಾಣುತ್ತೆ ಇಲ್ಲಿ, ಪಕ್ಕದಲ್ಲಿರುತ್ತಲ್ಲ ನೋಡ್ಬೋದು. ಹಾಗೆ ಇಲ್ಲಿ ನಮಗೆ ಸ್ನ್ಯಾಕ್ಸ್ ಏನಾದರೂ ತೊಗೋಬೇಕಂತ ಹೇಳಿದ್ರೆ ಐಸ್ ಕ್ರೀಮ್ ಸಿಗುತ್ತೆ. ಪ್ರೆಸೆಂಟು ಐಸ್ ಕ್ರೀಮ್ಸು ಜ್ಯೂಸು ಅವೈಲಬಲ್ ಇರುತ್ತೆ. ಫ್ಯೂಚರಲ್ಲಿ ಇನ್ ಕೇಸ್ ಬೇರೆ ಏನಾದರೂ ಸ್ನ್ಯಾಕ್ಸ್ನ ಓಪನ್ ಮಾಡ್ಬೋದು. ಪ್ರೆಸೆಂಟ್ ಇರೋದಾದರೆ ಐಸ್ ಕ್ರೀಮ್ ಮತ್ತು ಜ್ಯೂಸು. ಒಳಗಡೆಯಿಂದ ಬಂದಿದ್ದ ತಕ್ಷಣ ಫುಲ್ ಒಂಥರ ಕ್ರೇವಿಂಗ್ ಆಗ್ತಿರುತ್ತಲ್ಲ, ಐಸ್ ಕ್ರೀಮ್ನ ತಿಂದಿದ ತಕ್ಷಣ ಫುಲ್ ಕೂಲ್ ಆಗಿಬಿಡ್ತು. ನಾವು ಕೂಡ ಐಸ್ ಕ್ರೀಮ್ನ ತೊಗೊಂಡಿದ್ವಿ. ಹಾಗೆ ಹೊರಗಡೆ ಹೋಗ್ತಾ ಇದ್ದೀವಿ. ಹೊರಗಡೆ ಹೋಗೋ ಅಷ್ಟೊತ್ತಿಗೆ ಈವ್ನಿಂಗ್ ಆಗಿಬಿಡ್ತು. ಇದು ಫನ್ ವರ್ಲ್ಡ್ಗೆ ಹೋಗೋ ಎಂಟ್ರೆನ್ಸು. ಫನ್ ವರ್ಲ್ಡ್ಗೆ ಹೋಗೋಣ ಅಂತ ಅಂದ್ಕೊಂಡ್ವಿ, ಬಟ್ ಈವ್ನಿಂಗ್ ಆಗಿತ್ತು. ಹಾಗೆ ಮಳೆ ಬರ್ತಾ ಇತ್ತಲ್ವ, ಸೊ ಬೇಡ ನೆಕ್ಸ್ಟ್ ಟೈಮ್ ಬರೋಣ ಅಂತ ಹೇಳಿಬಿಟ್ಟು ರಿಟರ್ನ್ ಬಂದುಬಿಟ್ವಿ. ಹಾಗೆ ಬರೋ ರೋಡಲ್ಲಿ, ಮೇಕ್ರಿ ಸರ್ಕಲ್ ರೋಡಲ್ಲಿ ಫುಲ್ ಮ್ಯಾಂಗೋ ಶಾಪ್ಸೇ ಇದೆ ನೋಡಿ. ಎಷ್ಟು ನೋಡಿದ್ರೂ ಬರೀ ಮ್ಯಾಂಗೋ ಶಾಪ್ಸೇ ಇತ್ತು. ಎಲ್ಲ ನೋಡಿದ್ರೂ ಅದೇ. ಮಾವಿನ ಹಣ್ಣಿನ ಸೀಸನಲ್ಲಿ ಈ ರೋಡು ಫುಲ್ ಫೇಮಸ್ ಅಂತಲೇ ಹೇಳ್ತಾರೆ. ನಮ್ಗೆ ಯಾವ ರೀತಿಯಾಗಿರೋ ಮಾವಿನ ಹಣ್ಣು ಬೇಕಾಗಿದ್ರೂ ಇಲ್ಲಿ ಸಿಗುತ್ತೆ. ಹಾಗೆ ಇಷ್ಟು ಮಾವಿನ ಹಣ್ಣಿನ ಅಂಗಡಿಗಳು ನೋಡಿದ್ಮೇಲೆ ತೊಗೊಳ್ದೆ ಅಂತೂ ಹೋಗೋಕ್ಕಾಗಲ್ಲ ಅಲ್ಲ. ಸೊ ನಾವು ಕೂಡ ತೊಗೊಳ್ಳೋಣ ಅಂತ ಹೇಳಿಬಿಟ್ಟು ಸ್ಟಾಪ್ ಮಾಡಿದ್ವಿ. ತುಂಬಾ ಟೇಸ್ಟಿಯಾಗಿತ್ತು ಇಲ್ಲಿನ ಮಾವಿನ ಹಣ್ಣುಗಳು. ನೋಡಿ ಎಷ್ಟೊಂದು ವೆರೈಟೀಸ್ ಆಫ್ ಮಾವಿನ ಹಣ್ಣುಗಳಿದೆ ಇಲ್ಲಿ ಅಂತ ಹೇಳಿಬಿಟ್ಟು. ನಮ್ಗೆ ಯಾವ ಮಾವಿನ ಹಣ್ಣು ಬೇಕಾದ್ರೂ ಸಿಗುತ್ತೆ ಇಲ್ಲಿ, ಯಾವುದೇ ಟೈಪ್ ವೆರೈಟಿ ಬೇಕಾದ್ರೂ. ನಂಗಾದ್ರೆ ತುಂಬಾ ಇಷ್ಟ ಆಯಿತು ಇಲ್ಲಿನ ಮಾವಿನ ಹಣ್ಣುಗಳು. ನಾವು ತೊಗೊಂಡಿದ್ದು ರಸಪುರಿ ತೊಗೊಂಡ್ವಿ. ತುಂಬಾ ಟೇಸ್ಟಿಯಾಗಿತ್ತು ಅದು. ನಮ್ಮ ಮಿಲ್ಕಿನೂ ನೋಡಿ ಒಂದು ಚಿಕ್ಕದು ಕೊಟ್ಟಿದ್ದಾರೆ, ಟ್ರೈ ಮಾಡ್ತಾ ಇದ್ದಾಳೆ. ಟೇಸ್ಟಿಯಾಗಿದೆಯೋ ಅವಳಿಗೆ ಗೊತ್ತಾಗಬೇಕದು. ಸಾಮಾನ್ಯವಾಗಿ ಈ ರೋಡಲ್ಲಿ ಹೋಗೋರು ಯಾರೇ ಆಗಲಿ ಇಲ್ಲಿ ನೋಡಿದ ತಕ್ಷಣವೇ ಸ್ಟಾಪ್ ಮಾಡಿಬಿಡ್ತಾರೆ. ಬಿಕಾಸ್ ಅಷ್ಟು ವೆರೈಟೀಸ್ ಆಫ್ ಮಾವಿನ ಹಣ್ಣುಗಳು ಸಿಗುತ್ತೆ ಇಲ್ಲಿ. ಹಾಗೆ ಮಾವಿನ ಹಣ್ಣುಗಳನ್ನ ನಾವು ಕೂಡ ತೊಗೊಂಡು ಮುಂದೆ ಹೋಗ್ತಾ ಇದ್ದೀವಿ. ಹೋಗೋ ಅಷ್ಟೊತ್ತಿಗೆ ಸಾಯಂಕಾಲನೇ ಆಗಿಬಿಡ್ತು. ಮತ್ತೆ ಮನೆಗೆ ಹೋಗಿ ಅಡುಗೆ ಮಾಡಿ ಊಟ ಮಾಡೋದು ಲೇಟ್ ಆಗುತ್ತೆ ಅಂತ ಹೇಳಿಬಿಟ್ಟು ನಮಗೂ ಸ್ವಲ್ಪ ಸ್ಟ್ರೈನ್ ಆಗಿತ್ತು ಓಡಾಡಿ ಮಾರ್ನಿಂಗಿಂದನೂ. ಅದರಿಂದ ನಾವು ಹೋಟೆಲ್ಗೆ ಹೋಗೋಣ ಅಂತ ಹೇಳಿಬಿಟ್ಟು ಮಾಕ್ಲಿ ಹತ್ರ ವೀರೂಸ್ ರೆಸ್ಟೋರೆಂಟ್ಗೆ ಹೋದ್ವಿ. ಬನ್ನಿ ನೋಡೋಣ ಯಾವ ಥರ ಇರುತ್ತೆ ಫುಡ್ಡು ಅಂತ ಹೇಳಿಬಿಟ್ಟು. ನಮ್ಮ ಮಿಲ್ಕಿ ಮೇಡಮ್ಗಾದರೆ ಟೇಬಲ್ ಫುಲ್ ದೊಡ್ಡದಾಗಿತ್ತು. ಅದ್ರ ಮೇಲೇ ನಿಂತ್ಕೊಂಡು ಓಡಾಡ್ಬಿಟ್ಟು ಎಂಜಾಯ್ ಮಾಡ್ತಾ ಇದ್ದಾಳೆ. ಹಾಗೆ ನಾವಿಲ್ಲಿ ಫಸ್ಟ್ ಟ್ರೈ ಮಾಡಿದ ಐಟಮ್ ಅಂತ ಹೇಳಿದ್ರೆ ಹಾಟ್ ಆ್ಯಂಡ್ ಸೋರ್ ಚಿಕನ್ ಸೂಪು. ಅದಕ್ಕೆ ಈ ಥರ ಸೊಂಡಿಗೆ ಟೈಪ್ ಇರೋದು ಡ್ರೈ ಐಟಮ್ ಕೊಡ್ತಾರೆ. ಅದನ್ನು ಸೂಪಲ್ಲಿ ಹಾಕ್ಕೊಂಡು ತಿನ್ನಬೇಕು. ತುಂಬಾ ಟೇಸ್ಟಿಯಾಗಿತ್ತು ಸೂಪು. ನೀವು ಯಾರೆಲ್ಲ ಟ್ರೈ ಮಾಡಿದ್ದೀರಾ ಕಾಮೆಂಟ್ ಮಾಡಿ. ಹಾಗೆ ಕಬಾಬ್ನ ತೊಗೊಂಡಿದ್ವಿ, ಮತ್ತು ಮಟನ್ ಪೆಪ್ಪರ್ ಡ್ರೈನ ತೊಗೊಂಡಿದ್ವಿ. ಹಾಗೆ ಪನ್ನೀರ್ ಮಂಚೂರಿಯನ್ನ ತೊಗೊಂಡಿದ್ದೆ ನಾನು. ಮತ್ತು ಬಿರಿಯಾನಿನ ಟ್ರೈ ಮಾಡಿದ್ವಿ. ಬಿರಿಯಾನಿ ಸ್ವಲ್ಪ ಹಾಟಾಗಿತ್ತು ಇಲ್ಲಿ, ಬಟ್ ಟೇಸ್ಟ್ ಮಾತ್ರ ಚೆನ್ನಾಗಿತ್ತು. ಅಲ್ಟಿಮೇಟ್ ಅಂತಲೇ ಹೇಳ್ಬೋದು. ನಮ್ಮ ಮಿಲ್ಕಿ ನೋಡಿ ಟೇಬಲ್ ಎಲ್ಲ ಗುಡಿಸಿ ಗುಂಡಾಂತರ ಮಾಡಿಬಿಟ್ಟಿದ್ದಾಳೆ. ಬಿರಿಯಾನಿ ತಿಂದಮೇಲೆ ಡ್ರಿಂಕ್ಸ್ ಏನಾದರೂ ತೊಗೊಳ್ಳೇಬೇಕಂತ ಅನಿಸುತ್ತೆ. ಸೊ ಫೈನಲಿ ಒಂದು ಸೋಡಾನ ತೊಗೊಂಡಿದ್ವಿ. ಲೈಮ್ ಸೋಡಾ ಕುಡ್ಕೊಂಡು ಇನ್ನೇನು ಮನೆಗೆ ಹೊರಡೋ ಟೈಮು. ಬಟ್ ಔಟ್ಸೈಡ್ ಅಟ್ಮಾಸ್ಫಿಯರ್ ಮಾತ್ರ ಇಲ್ಲಿ ತುಂಬಾ ಚೆನ್ನಾಗಿತ್ತು. ಎಷ್ಟು ದೊಡ್ಡ ಬೋಟ್ನ ಅರೇಂಜ್ ಮಾಡಿದ್ದಾರೆ ನೋಡಿ ಇಲ್ಲಿ. ಲೈಟಿಂಗ್ ಹಾಕ್ಸ್ಬಿಟ್ಟು ನೋಡೋಕ್ಕೆ ಫುಲ್ ಚೆನ್ನಾಗಿರುತ್ತೆ. ಈ ಟೈಪು ಡೆಕೋರೇಷನ್ಸ್ ಮಾಡಿರೋದು ನೋಡಬೇಕಂದ್ರೆ ನೈಟಲ್ಲಿ ತುಂಬಾ ಚೆನ್ನಾಗಿರುತ್ತೆ. ರಿಯಲ್ ಬೋಟ್ ಅನ್ನೋ ಫೀಲೇನೆ ಬರ್ತಾ ಇದೆ ಇದು. ಹಾಗೆ ಫ್ರೆಂಡ್ಸ್, ಇಲ್ಲಿವರೆಗೂ ವಿಡಿಯೋ ನೋಡಿದ್ದೀರಾ ಅಂದರೆ ನಿಮಗೆಲ್ಲ ಇಷ್ಟ ಆಗಿದೆ ಅಂತಲೇ ಭಾವಿಸ್ತೀನಿ. ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ನಾವು ಬರೋವಾಗ ಅಲ್ಲೇ ಮ್ಯಾಂಗೋಸ್ ತೊಗೊಂಡಿದ್ದ ಕಡೆನೇ ಈ ಹಣ್ಣು ಸಿಕ್ತು. ಇದು ರೇರ್ ಫ್ರೂಟ್ ಅಂತಲೇ ಹೇಳ್ಬೋದು. ನಾವು ಚಿಕ್ಕ ವಯಸ್ಸಲ್ಲಿ ತಿಂದಿದ್ವಿ ಇದನ್ನು, ಗೋಡಂಬಿ ಹಣ್ಣು ಅಂತ ಹೇಳಿಬಿಟ್ಟು. ನೋಡಿ ರೆಡ್ ಕಲರ್ ಇದೆ ಅಲ್ಲ, ಅದು ಇದಕ್ಕೆ ಉಪ್ಪು ಹಾಕ್ಕೊಂಡು ತಿಂತಾರೆ. ತುಂಬಾ ಟೇಸ್ಟಿಯಾಗಿರುತ್ತೆ. ಸ್ವಲ್ಪ ಖಾರವಾಗಿ ಒಗರು ಅಂತ ಅನಿಸುತ್ತೆ, ಬಟ್ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ನಿಮಗೆ ಫ್ರೂಟ್ ಎಲ್ಲಾದರೂ ಸಿಕ್ಕಿದ್ರೆ ಮಿಸ್ ಮಾಡದೆ ತಿನ್ನಿ. ವ್ಲಾಗ್ನ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಆಲ್.